ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ಒಬ್ರು ವಿಭಿನ್ನವಾದ ಮತ್ತು ತುಂಬಾನೇ ಕಾಂಟ್ರವರ್ಷಿಯಲ್ ಆದ ಪೊಲಿಟಿಕಲ್ ಲೀಡರ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ಒಬ್ಬ ಚೀಫ್ ಮಿನಿಸ್ಟರ್, ಅವರ ಹತ್ರ ಯಾವುದೇ ಲಕ್ಸುರಿ ಕಾರ್ ಇಲ್ಲ, ದೊಡ್ಡ ಬಂಗ್ಲೆ ಇಲ್ಲ, ಮೈ ಮೇಲೆ ಬೆಲೆ ಬಾಳುವ ಒಡವೆಗಳು ಇಲ್ಲ. ಅವರು ದಿನಾಲು ಹಾಕೊಳ್ಳೋದು ಬರೀ ಒಂದು ಸಿಂಪಲ್ ಆದ ವೈಟ್ ಕಾಟನ್ ಸ್ಯಾರಿ ಮತ್ತೆ ಕಾಲಿಗೆ ಒಂದು ಮಾಮೂಲಿ ರಬ್ಬರ್ ಚಪ್ಪಲಿ. 2026ರ ಎಲೆಕ್ಷನ್ ಅಫಿಡವಿಟ್ ನ ಪ್ರಕಾರ ಅವರ ಟೋಟಲ್ ಆಸ್ತಿ ಕೇವಲ 15.4 ಲಕ್ಷ ರೂಪಾಯಿಗಳು ಮಾತ್ರ. ಇಂಡಿಯಾದ 30 ಚೀಫ್ ಮಿನಿಸ್ಟರ್ಗಳನ್ನ 2025ರಲ್ಲಿ ಕಂಪೇರ್ ಮಾಡಿದ್ರೆ 93% ಜನ ಸಿಎಂಗಳ ಆಸ್ತಿ 1 ಕೋಟಿಗಿಂತ ಹೆಚ್ಚಿದೆ. ಆವರೇಜ್ ಆಗಿ ನೋಡಿದ್ರೆ ಒಬ್ಬ ಸಿಎಂ ಆಸ್ತಿ 13.3 ಕೋಟಿ ಇರುತ್ತೆ. ನಂಬರ್ 1 ಸ್ಥಾನದಲ್ಲಿರೋ ಚಂದ್ರಬಾಬು ನಾಯ್ಡು ಅವರ ಆಸ್ತಿ ಬರೋಬ್ಬರಿ 931 ಕೋಟಿ. ಆಮೇಲೆ ಪೆಮಾ ಖಂಡು ಅವರದ್ದು 332 ಕೋಟಿ. ಆದ್ರೆ ಇವರದ್ದು ಕೇವಲ 15.4 ಲಕ್ಷ. ಇವರ ಹೆಸರಲ್ಲಿ ಒಂದು ಸ್ವಂತ ಮನೆ ಕೊಡಗಿಲ್ಲ, ಕಾರು ಇಲ್ಲ. 2021ರಲ್ಲಿ 16.7 ಲಕ್ಷ ಇದ್ದ ಆಸ್ತಿ ಈಗ ಇನ್ನೂ ಕಮ್ಮಿಯಾಗಿದೆ. ಆದ್ರೆ ಇದು ಕೇವಲ ನಾಣ್ಯದ ಒಂದು ಮುಖ ಮಾತ್ರ. ಇನ್ನೊಂದು ಮುಖದಲ್ಲಿ ಇವರು ಒಂದು ಹ್ಯೂಜ್ $multi million ಪೊಲಿಟಿಕಲ್ ಎಂಪೈರ್ ಅನ್ನ ಕಂಟ್ರೋಲ್ ಮಾಡ್ತಾರೆ. ಇವರ ಪೇಟೆಂಟ್ಗಳು ಲಕ್ಷಾಂತರ ರೂಪಾಯಿಗೆ ಸೇಲ್ ಆಗುತ್ತೆ. ಅದರಿಂದ ಬರುವಂತಹ ಕೋಟ್ಯಾಂತರ ದುಡ್ಡು ಪಾರ್ಟಿ ಫಂಡಿಗೆ ಹೋಗುತ್ತೆ. ಯಾರು ಈ ಲೀಡರ್, ಹೇಗೆ ಈ ಮಟ್ಟಿಗೆ ಬೆಳೆದ್ರು? ಇವರೇ ವೆಸ್ಟ್ ಬೆಂಗಾಲ್ನ ದೀದಿ ಮಮತಾ ಬ್ಯಾನರ್ಜಿ. ಇವತ್ತು ಇವರ ಲೈಫ್ ಹಿಸ್ಟ್ರಿಯನ್ನ ಡೀಟೇಲ್ ಆಗಿ ನೋಡೋಣ. ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ಸ್ನೇಹಿತರೆ, ಜನವರಿ 5, 1955ರಲ್ಲಿ ಕೋಲ್ಕತ್ತಾದ ಒಂದು ಲೋವರ್ ಮಿಡಲ್ ಕ್ಲಾಸ್ ಬೆಂಗಾಲಿ ಹಿಂದೂ ಫ್ಯಾಮಿಲಿಯಲ್ಲಿ ಮಮತಾ ಬ್ಯಾನರ್ಜಿ ಅವರು ಜನಿಸ್ತಾರೆ. ಅವರ ತಂದೆ ಪ್ರಾಮಿಲೇಶ್ವರ್ ಬ್ಯಾನರ್ಜಿ ಮತ್ತು ತಾಯಿ ಗಾಯತ್ರಿ ಬ್ಯಾನರ್ಜಿ. ಚಿಕ್ಕ ವಯಸ್ಸಿನಿಂದಲೇ ಬಡತನದ ಕಷ್ಟವನ್ನ ನೋಡಿದ್ದ ಇವರಿಗೆ ಆ ಕಷ್ಟನೇ ಅವರ ಪೊಲಿಟಿಕಲ್ ಐಡಿಯಾಲಜಿಯನ್ನ ಶೇಪ್ ಮಾಡ್ತು. ಅವರು ದೊಡ್ಡ ದೊಡ್ಡ ಯೂನಿವರ್ಸಿಟಿಗೆ ಹೋಗಿ ಪಾಲಿಟಿಕ್ಸ್ ಅನ್ನ ಕಲಿಲಿಲ್ಲ, ಬದಲಾಗಿ ಸ್ಟ್ರೀಟ್ ಲೆವೆಲ್ ಆಕ್ಟಿವಿಸಂ ಮೂಲಕ ಬಂದವರು. ಕೇವಲ 15 ವರ್ಷ ವಯಸ್ಸಿನವರಾಗಿದ್ದಾಗಲೇ ಜೋಗಮಯ್ಯ ದೇವಿ ಕಾಲೇಜಿನಲ್ಲಿ ಓದ್ತಾ ಇರುವಾಗಲೇ ವೆಸ್ಟ್ ಬೆಂಗಾಲ್ನ ವೈಲೆಂಟ್ ಸ್ಟೂಡೆಂಟ್ ಪಾಲಿಟಿಕ್ಸ್ಗೆ ಎಂಟ್ರಿ ಕೊಡ್ತಾರೆ. ಅಲ್ಲಿ ಛತ್ರ ಪರಿಷತ್ ಯೂನಿಯನ್ ಅನ್ನ ಶುರು ಮಾಡಿ ಪವರ್ಫುಲ್ ಆದ ಕಮ್ಯುನಿಸ್ಟ್ ಸ್ಟೂಡೆಂಟ್ ಯೂನಿಯನ್ ಅನ್ನ ಸೋಲಿಸ್ತಾರೆ. ಇದು ಅವರ ಲೈಫ್ ನ ಫಸ್ಟ್ ವಿಕ್ಟರಿ. ಆಮೇಲೆ 1970ರಿಂದ 1980ರವರೆಗೂ ಮಹಿಳಾ ಕಾಂಗ್ರೆಸ್ನ ಜನರಲ್ ಸೆಕ್ರೆಟರಿಯಾಗಿ ಕೆಲಸ ಮಾಡ್ತಾರೆ. 1984ರಲ್ಲಿ ಜಾದವ್ಪುರ್ ಕಾನ್ಸ್ಟಿಟ್ಯೂಯನ್ಸಿಯಿಂದ ಕಮ್ಯುನಿಸ್ಟ್ ಪಾರ್ಟಿಯ ದೊಡ್ಡ ಲೀಡರ್ ಸೋಮನಾಥ್ ಚಟರ್ಜಿ ಅವರನ್ನೇ ಸೋಲಿಸಿ ಮೊದಲ ಬಾರಿಗೆ ಮೆಂಬರ್ ಆಫ್ ಪಾರ್ಲಿಮೆಂಟ್ ಆಗ್ತಾರೆ. ಆಮೇಲೆ 1990ರಲ್ಲಿ ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಮತ್ತು 1991ರಿಂದ 1993ರವರೆಗೆ ಯೂನಿಯನ್ ಮಿನಿಸ್ಟರ್ ಆಗ್ತಾರೆ. ಆದ್ರೆ 1997 ಮತ್ತು 98ರ ಟೈಮ್ನಲ್ಲಿ ಕಾಂಗ್ರೆಸ್ ಪಾರ್ಟಿ ಕಮ್ಯುನಿಸ್ಟ್ ಅವರಿಗೆ ಸೀಕ್ರೆಟ್ ಆಗಿ ಸಪೋರ್ಟ್ ಮಾಡ್ತಾ ಇದೆ ಅಂತ ಸಿಟ್ಟು ಬಂದು ಮುಕುಲ್ ರಾಯ್ ಅವರ ಜೊತೆ ಸೇರ್ಕೊಂಡು ಜನವರಿ 1, 1998ರಲ್ಲಿ ಆಲ್ ಇಂಡಿಯಾ ತೃಣಮೂಲ್ ಕಾಂಗ್ರೆಸ್ ಪಾರ್ಟಿಯನ್ನ ಶುರು ಮಾಡಿದ್ರು. 1999, 2001 ಮತ್ತೆ 2009ರಲ್ಲಿ ರೈಲ್ವೆ ಮಿನಿಸ್ಟರ್ ಆಗಿ, 2004ರಲ್ಲಿ ಕೋಲ್ ಮಿನಿಸ್ಟರ್ ಆಗಿ ಕೂಡ ಕೆಲಸವನ್ನ ಮಾಡಿದ್ದಾರೆ. ಈಗ ಬರೋಣ ಅವರ ಕರಿಯರ್ನ ಬಿಗ್ಗೆಸ್ಟ್ ಟರ್ನಿಂಗ್ ಪಾಯಿಂಟ್ಗೆ. 2006 ಮತ್ತು 2008ರ ಸಮಯದಲ್ಲಿ ವೆಸ್ಟ್ ಬೆಂಗಾಲ್ನಲ್ಲಿ 1977ರಿಂದ ಲೆಫ್ಟ್ ಫ್ರಂಟ್ ಕಮ್ಯುನಿಸ್ಟ್ ಸರ್ಕಾರ ಇತ್ತು. ಅವರು ಟಾಟಾ ಮೋಟಾರ್ಸ್ಗೆ ನ್ಯಾನೋ ಕಾರ್ ಫ್ಯಾಕ್ಟರಿಯನ್ನ ಕಟ್ಟೋಕೆ ಸಿಂಗೂರ್ನಲ್ಲಿ ರೈತರ ಜಮೀನನ್ನ ವಶಪಡಿಸಿಕೊಳ್ಳಕ್ಕೆ ಶುರು ಮಾಡಿದ್ರು. ಮಮತಾ ಬ್ಯಾನರ್ಜಿ ಇದನ್ನೇ ತಮ್ಮ ಪೊಲಿಟಿಕಲ್ ವೆಪನ್ ಆಗಿ ಯೂಸ್ ಮಾಡಿದ್ರು. ಇದು ರೈತರಿಗೆ ಮಾಡ್ತಾ ಇರೋ ಅನ್ಯಾಯ. ಕಾರ್ಪೊರೇಟ್ ಲ್ಯಾಂಡ್ ಗ್ರಾಬ್ ಅಂತ ಹೇಳಿ ಬರೋಬ್ಬರಿ 25 ದಿನಗಳ ಕಾಲ ಹಂಗರ್ ಸ್ಟ್ರೈಕ್ ಅನ್ನ ಮಾಡಿದ್ರು. ಪೂರ್ತಿ ರಾಜ್ಯದ ಅಡ್ಮಿನಿಸ್ಟ್ರೇಷನ್ ಸ್ತಬ್ಧ ಆಯಿತು. ನ್ಯಾಷನಲ್, ಇಂಟರ್ನ್ಯಾಷನಲ್ ಮೀಡಿಯಾ ಕವರೇಜ್ ಸಿಕ್ತು. ಕೊನೆಗೆ ಟಾಟಾ ಮೋಟಾರ್ಸ್ ಬೇಸತ್ತು ಗುಜರಾತ್ಗೆ ಹೋಗ್ತಾರೆ. ಎಕನಾಮಿಸ್ಟ್ಗಳು ಇದು ವೆಸ್ಟ್ ಬೆಂಗಾಲ್ನ ಇಂಡಸ್ಟ್ರಿಗೆ ಆದ ದೊಡ್ಡ ಹೊಡೆತ ಅಂದ್ರು. ಆದ್ರೆ ಪೊಲಿಟಿಕಲಿ ಮಮತಾ ಬ್ಯಾನರ್ಜಿ ರೈತರ ಪಾಲಿನ ಹೀರೋ ಆದ್ರು. ಇದರ ಜೊತೆಗೆ ನಂದಿಗ್ರಾಮ್ನಲ್ಲೂ ಸಹ ಪ್ರೊಟೆಸ್ಟ್ ಅನ್ನ ಮಾಡಿದ್ರು. ಈ ಹೋರಾಟಗಳ ರಿಸಲ್ಟ್ ಏನಾಯ್ತು ಅಂದ್ರೆ 34 ವರ್ಷಗಳ ಕಮ್ಯುನಿಸ್ಟ್ ಆಡಳಿತ 2011ರಲ್ಲಿ ಕೊನೆಯಾಗುತ್ತೆ. ಮಮತಾ ಬ್ಯಾನರ್ಜಿ 8ನೇ ಚೀಫ್ ಮಿನಿಸ್ಟರ್ ಆಗಿ ಅಧಿಕಾರವನ್ನ ತಗೊಂಡ್ರು. ಆಮೇಲೆ 2016 ಮತ್ತು 2021ರಲ್ಲೂ ಮ್ಯಾಸಿವ್ ಆಗಿ ಗೆಲ್ತಾರೆ. 2021ರಲ್ಲಿ ಬಿಜೆಪಿ ಎಷ್ಟೇ ಟ್ರೈ ಮಾಡಿದ್ರು ಇವರು 2/3 ಮೆಜಾರಿಟಿಯನ್ನ ತಗೊಂಡ್ರು. ಆದ್ರೆ 2021ರ ಎಲೆಕ್ಷನ್ ಅಲ್ಲಿ ಒಂದು ಟ್ವಿಸ್ಟ್ ಅಂದ್ರೆ ನಂದಿಗ್ರಾಮ್ನಲ್ಲಿ ತಮ್ಮದೇ ಹಳೆ ಶಿಷ್ಯ
ಸುವೇಂದು ಅಧಿಕಾರಿ ಅವರ ವಿರುದ್ಧ 1956 ಮತಗಳ ಹಿನ್ನಡೆಯಿಂದ ಸೋಲ್ತಾರೆ. ಆಮೇಲೆ ಬಬನಿಪುರ್ ಬೈ ಎಲೆಕ್ಷನ್ ಅಲ್ಲಿ ಗೆದ್ದು ಸಿಎಂ ಸ್ಥಾನವನ್ನ ಉಳಿಸ್ಕೊಂಡ್ರು. ಅದೇ ಟೈಮ್ ನಲ್ಲಿ ಅವರಿಗೆ ಪೆಟ್ಟಾದಾಗ ಎಲೆಕ್ಷನ್ ಕಮಿಷನ್ ಇವರ ಸೆಕ್ಯೂರಿಟಿ ಡೈರೆಕ್ಟರ್ ವಿವೇಕ್ ಶನಾಯ್ ಮತ್ತು ಎಸ್ಪಿ ಪ್ರವೀಣ್ ಪ್ರಕಾಶ್ ಅವರನ್ನ ಸಸ್ಪೆಂಡ್ ಮಾಡಿತ್ತು. ಇವರ ಫೈನಾನ್ಷಿಯಲ್ ಲೆಕ್ಕಾಚಾರ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ. ಇವರ ಅಫಿಷಿಯಲ್ ಸ್ಯಾಲರಿ ಅಂದ್ರೆ ವರ್ಷಕ್ಕೆ 23.2 ಲಕ್ಷ ರೂಪಾಯಿಯನ್ನು ಸಹ ಇವರು ತಗೊಳ್ಳೋದಿಲ್ಲ. ಇನ್ನು ಪೆನ್ಷನ್ ಅನ್ನು ಮುಟ್ಟಲ್ಲ. ಬರೀ ಪುಸ್ತಕ ಬರೆದು ಬರುವಂತಹ ರಾಯಲ್ಟಿ ಮತ್ತೆ ಪೇಂಟಿಂಗ್ ಅನ್ನ ಸೇಲ್ ಮಾಡಿ ಬರುವಂತಹ ದುಡ್ಡಿಂದ ಲೈಫ್ ಅನ್ನ ಲೀಡ್ ಮಾಡ್ತಾರೆ. 2011ರಿಂದ 2013 ಮಧ್ಯ ಟಿಎಂಸಿ ಬರೋಬ್ಬರಿ 64.7 ಮಿಲಿಯನ್ ರೂಪಾಯಿ ಅಂದ್ರೆ $1.7 ಮಿಲಿಯನ್ ಅನ್ನ ಕೇವಲ ಮಮತಾ ಬ್ಯಾನರ್ಜಿ ಅವರ ಪೇಂಟಿಂಗ್ ಸೇಲಿಂದಾನೆ ಕಲೆಕ್ಟ್ ಮಾಡ್ತು. ನ್ಯಾಷನಲ್ ಪಾರ್ಟಿಗಳಿಗೆ 96% ಇಂದ 97% ಫಂಡ್ಸ್ ಡೊನೇಷನ್ ಇಂದ ಬಂದ್ರೆ ಇವರ ಪಾರ್ಟಿಗೆ ಕೇವಲ 48% ನಾರ್ಮಲ್ ಡೊನೇಷನ್ ಬರ್ತಾಗಿತ್ತು. ಇನ್ನು 17% ಫಂಡ್ಸ್ ಬರೀ ಪೇಂಟಿಂಗ್ ಅನ್ನ ಸೇಲ್ ಮಾಡಿನೇ ಬರ್ತಾಗಿತ್ತು. 2012ರಲ್ಲಿ ನ್ಯೂಯಾರ್ಕ್ ನಲ್ಲಿ ಒಂದು ಪೇಂಟಿಂಗ್ 1.39 ಲಕ್ಷಕ್ಕೆ ಸೇಲ್ ಆಯ್ತು. ಇವರ ಹತ್ರಗಿರೋದು ಕೇವಲ 9 ಗ್ರಾಂ ಚಿನ್ನ. ಅದರ ವ್ಯಾಲ್ಯೂ 2026ರಲ್ಲಿ 1.5 ಲಕ್ಷ ರೂಪಾಯಿ. ಇನ್ನು ಮಮತಾ ಬ್ಯಾನರ್ಜಿ ಅವರು ಮದುವೆ ಆಗಿಲ್ಲ. ಆದ್ರೆ ಸಿಪಿಐ ರಿಪೋರ್ಟ್ಗಳ ಪ್ರಕಾರ ಇವರ ತಮ್ಮಂದಿರು 15 ಮನೆಗಳನ್ನ ಕಬ್ಜಾ ಮಾಡಿ 200 ಕೋಟಿ ಆಸ್ತಿಯನ್ನ ಮಾಡಿದ್ದಾರೆ ಅಂತ ಆರೋಪವಿದೆ. 2024ರಲ್ಲಿ ತಮ್ಮದೇ ತಮ್ಮ ಬಬುನ್ನ ಪಾರ್ಟಿಯಿಂದ ಉಚ್ಚಾಟನೆಯನ್ನ ಮಾಡಿದ್ರು. ಹಾಗಾದ್ರೆ ಮಮತಾ ಬ್ಯಾನರ್ಜಿ ಅವರ ನಂತರ ಇವರ ಪಾರ್ಟಿಯ ವಾರಸ್ದಾರ ಯಾರಾಗ್ತಾರೆ ಗೊತ್ತಾ? ಇವರ ಅಳಿಯ ಅಭಿಷೇಕ್ ಬ್ಯಾನರ್ಜಿ. ಆದ್ರೆ ಅಭಿಷೇಕ್ ಮತ್ತು ಅವರ ಹೆಂಡತಿ ರುಜಿರಾ ಮೇಲೆ ಕೋಲ್ ಸ್ಮಗ್ಲಿಂಗ್ ಕೇಸ್ ಇದೆ. ಇಡಿ ಮತ್ತು ಸಿಬಿಐ ಇನ್ವೆಸ್ಟಿಗೇಷನ್ ನಡೀತಾಗಿದೆ. ಇನ್ನು ಮಮತಾ ಬ್ಯಾನರ್ಜಿ ಅವರ ಸರ್ಕಾರದಲ್ಲಿ ಕಾಂಟ್ರವರ್ಸಿಗಳಿಗೇನು ಕಮ್ಮಿ ಇಲ್ಲ. 2013 ಮತ್ತು 2014ರಲ್ಲಿ ನಡೆದ ಶಾರದಾ ಮತ್ತೆ ರೋಸ್ ವ್ಯಾಲಿ ಚಿಟ್ ಫಂಡ್ ಸ್ಕ್ಯಾಮ್ಗಳು ಇಡೀ ರಾಜ್ಯವನ್ನ ನಡಗಿಸಿತ್ತು. ಬರೋಬ್ಬರಿ 20,000ದಿಂದ 40,000 ಕೋಟಿ ರೂಪಾಯಿ ಲಾಸ್ ಆಯ್ತು. 17 ಲಕ್ಷ ಬಡ ಜನರು ದುಡ್ಡನ್ನ ಕಳ್ಕೊಂಡ್ರು. ಇದರಲ್ಲಿ ಟಿಎಂಸಿ ಲೀಡರ್ಗಳ ಕೈವಾಡಗಿದೆ ಅಂತ ಸಿಬಿಐ ಅರೆಸ್ಟ್ ಮಾಡ್ತು. ಇವರ ಪೇಂಟಿಂಗ್ಸ್ ಕೂಡ ಸ್ಕ್ಯಾಮ್ ಮಾಡಿದವರೇ ಕೊಂಡ್ಕೊಳ್ತಾ ಇದ್ದಾರೆ ಅಂತ ಆರೋಪ ಬಂತು. 2016ರ ನಾರದಾ ನ್ಯೂಸ್ ಸ್ಟ್ರಿಂಗ್ ಆಪರೇಷನ್ ಅಲ್ಲಿ ಇವರ ಮಿನಿಸ್ಟರ್ಗಳು ಲಂಚ ತಗೊಳ್ತಾ ಕ್ಯಾಮೆರಾಗೆ ಸಿಕ್ಕಿ ಬಿದ್ದಿದ್ರು. ಆದ್ರೂ 2016ರಲ್ಲಿ 211 ಸೀಟ್ಗಳನ್ನಾಗಿದ್ರು. ಆದ್ರೆ 2024ರ ಆರ್ಜಿಕರ್ ಮೆಡಿಕಲ್ ಕಾಲೇಜ್ ಇನ್ಸಿಡೆಂಟ್ ಇವರ ಇಮೇಜ್ ಅನ್ನ ಪೂರ್ತಿ ಡ್ಯಾಮೇಜ್ ಮಾಡ್ತು. ಒಬ್ಬ ಟ್ರೈನಿ ಡಾಕ್ಟರ್ ಮೇಲೆ ಆದಂತಹ ಕ್ರೌರ್ಯ ಮತ್ತೆ ಸರ್ಕಾರ ಪ್ರಿನ್ಸಿಪಲ್ ಅನ್ನ ಪ್ರೊಟೆಕ್ಟ್ ಮಾಡಕ್ಕೆ ಟ್ರೈ ಮಾಡ್ತು ಅನ್ನೋ ಆರೋಪ ಜನರಲ್ಲಿ ಸಿಟ್ಟನ್ನ ತರಿಸಿತ್ತು. ಇನ್ನು ಸಂದೇಶ್ ಖಾಲಿಯಲ್ಲಿ ಸ್ಥಳೀಯ ನಾಯಕರು ಭೂ ಕಬಳಿಕೆಯನ್ನ ಮಾಡಿದ್ದು ಇವರ ಸರ್ಕಾರದ ಫೇಲ್ಯೂರ್ ಅನ್ನ ತೋರಿಸ್ತು. ಇನ್ನು ವೆಸ್ಟ್ ಬೆಂಗಾಲ್ನ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ ಬರೀ 3.9%ಗೆ ಬಿತ್ತು. ನಿರುದ್ಯೋಗ ಜಾಸ್ತಿ ಆಯ್ತು. 2026ರ ಎಲೆಕ್ಷನ್ಗೆ 2 ತಿಂಗಳು ಮುಂಚೆ ಇಡಿ ಇವರ ಆಪ್ತ ಪ್ರತೀಕ್ ಜೈನ್ನ ಐಪ್ಯಾಕ್ ಆಫೀಸ್ ಮೇಲೆ ರೇಡ್ ಅನ್ನ ಮಾಡಿದಾಗ ಖುದ್ದು ಸಿಎಂ ಆಗಿ ಮಮತಾ ಬ್ಯಾನರ್ಜಿ ಅಲ್ಲಿಗೆ ಹೋಗಿ ಅಧಿಕಾರಿಗಳ ಜೊತೆ ಫೈಟ್ ಮಾಡಿದ್ರು. ಸುಪ್ರೀಂ ಕೋರ್ಟ್ ಡೆಮೋಕ್ರಸಿ ಡೇಂಜರ್ ನಲ್ಲಿದೆ ಅಂತ ವಾರ್ನಿಂಗ್ ಅನ್ನ ಕೊಡ್ತು. ಇದೆಲ್ಲದರ ರಿಸಲ್ಟ್ ಏನಾಯ್ತು ಗೊತ್ತಾ? ಮೇ 2026ರಲ್ಲಿ ವೆಸ್ಟ್ ಬೆಂಗಾಲ್ ಎಲೆಕ್ಷನ್ ರಿಸಲ್ಟ್ ಬಂತು. 15 ವರ್ಷಗಳ ಟೈಟಾನ್ ಆಡಳಿತ ಕೊನೆಗಾಯ್ತು. 294 ಸೀಟ್ಗಳ ಅಸೆಂಬ್ಲಿಯಲ್ಲಿ ಮೆಜಾರಿಟಿಗೆ 148 ಬೇಕಿತ್ತು. ಆದ್ರೆ ಬಿಜೆಪಿ ಬರೋಬ್ಬರಿ 206ರಿಂದ 207 ಸೀಟ್ಗಳನ್ನ ಗೆದ್ದು ಇತಿಹಾಸವನ್ನ ಸೃಷ್ಟಿ ಮಾಡ್ತು. ಟಿಎಂಸಿ ಕೇವಲ 81 ಸೀಟ್ಗೆ ಬಿದ್ದು ಹೋಯ್ತು. ಇದಕ್ಕಿಂತ ದೊಡ್ಡ ಶಾಕ್ ಏನಪ್ಪಾ ಅಂದ್ರೆ ಮಮತಾ ಬ್ಯಾನರ್ಜಿ ತಮ್ಮದೇ ಭದ್ರಕೋಟೆ ಬಬನಿಪುರ್ನಲ್ಲಿ ಬಿಜೆಪಿಯ ಸುವೇಂದು ಅಧಿಕಾರಿ ಎದುರು 15,105 ವೋಟ್ಗಳ ಅಂತರದಿಂದ ಸೋಲ್ತಾರೆ. 2021ರಲ್ಲಿ 58,000 ವೋಟ್ಗಳಿಂದ ಗೆದ್ದಿದ್ದ ಜಾಗದಲ್ಲಿ ಈಗ ಸುವೇಂದುಗೆ 73,917 ವೋಟ್ ಬಿದ್ದರೆ ಮಮತಾಗೆ ಕೇವಲ 58,812 ವೋಟ್ಗಳು ಬಿತ್ತು. ಹಿಂದೂ, ಸಿಖ್, ಮಾರ್ವಾಡಿ ವೋಟ್ಸ್ ಜೊತೆಗೆ 10,000 ಕಮ್ಯುನಿಸ್ಟ್ ವೋಟ್ಸ್ಗಳು ಕೂಡ ಸುವೇಂದುಗೆ ಬಿದ್ದಿತ್ತು. ಜನ ಕರಪ್ಷನ್, ಸ್ಕ್ಯಾಮ್ಸ್ ಮತ್ತು ಜಾಬ್ಸ್ ಇಲ್ಲದೆ ಇರೋದಕ್ಕೆ ಸರಿಯಾಗಿ ಆನ್ಸರ್ ಅನ್ನ ಕೊಟ್ರು. ಎಲೆಕ್ಷನ್ಗೆ ಮುಂಚೆ ಯುವ ಸಾಥಿ ಸ್ಕೀಮ್ ಮೂಲಕ 21ರಿಂದ 40 ವರ್ಷದ ನಿರುದ್ಯೋಗಿಗಳಿಗೆ 1,500 ರೂಪಾಯಿ ಕೊಡಕ್ಕೆ 8.1 ಮಿಲಿಯನ್ ಜನ ಅಂದ್ರೆ 10% ಜನ ರಿಜಿಸ್ಟರ್ ಆಗಿದ್ರು. ಇನ್ನು ಲಕ್ಷ್ಮೀರ್ ಭಾಂಡಾರ್ ಸ್ಕೀಮ್ ಮೂಲಕ ಮಹಿಳೆಯರಿಗೆ 1,200ರಿಂದ 1,500 ರೂಪಾಯಿಯನ್ನ ಕೊಟ್ರು. 40% ವೋಟ್ ಶೇರ್ ಅನ್ನು ಉಳ್ಕೊಳ್ತು. ಆದ್ರೂ ಎಲೆಕ್ಷನ್ ಅಲ್ಲಿ ಮಾತ್ರ ಸೋತ್ರು. ಆದ್ರೆ ಮಮತಾ ಬ್ಯಾನರ್ಜಿ ಸುಮ್ಮನಾದ್ರ? ಖಂಡಿತ ಇಲ್ಲ. ನಾನು ಈ ಸೋಲನ್ನ ಯಾವುದೇ ಕಾರಣಕ್ಕೂ ಒಪ್ಕೊಳ್ಳೋದಿಲ್ಲ.
100ಕ್ಕೂ ಹೆಚ್ಚು ಸೀಟ್ಗಳಲ್ಲಿ ವೋಟ್ ಲೂಟಿಯಾಗಿದೆ. ಕರೆಂಟ್ ಅನ್ನ ಕಟ್ ಮಾಡಿದ್ದಾರೆ, ನಮ್ಮ ಏಜೆಂಟ್ಸ್ ಗಳಿಗೆ ಹೊಡೆದಿದ್ದಾರೆ ಅಂತ ನೇರವಾಗಿ ಸುಪ್ರೀಂ ಕೋರ್ಟ್ ಮೆಟ್ಲನ್ನ ಹತ್ತಿದ್ದಾರೆ. ಅವರ ಲಾಸ್ಟ್ ಸ್ಟೇಟ್ಮೆಂಟ್ ಏನ್ ಗೊತ್ತಾ? ಐ ಡು ನಾಟ್ ಅಕ್ಸೆಪ್ಟ್ ದಿಸ್ ಲಾಸ್, ಐ ವಿಲ್ ಬಿ ಬ್ಯಾಕ್ ಅಂತ ಹೇಳಿದ್ದಾರೆ. ಒಂದ್ ಕಡೆ ಕೇವಲ 15.4 ಲಕ್ಷ ಆಸ್ತಿ ಇಟ್ಕೊಂಡು ಬೀದಿ ಹೋರಾಟದಿಂದ ಮೇಲೆ ಬಂದ ಫೈಟರ್, ಇನ್ನೊಂದ್ ಕಡೆ ಕರಪ್ಷನ್ ಮತ್ತು ಸ್ಕ್ಯಾಮ್ಗಳ ನಡುವೆ ಸಾಮ್ರಾಜ್ಯವನ್ನ ಕಳ್ಕೊಂಡಂತಹ ಲೀಡರ್. ಸೊ ಈಗ ನೀವ್ ಹೇಳಿ, ವಾಸ್ತವದಲ್ಲಿ ಮಮತಾ ಬ್ಯಾನರ್ಜಿ ಒಬ್ರು ಮಾಸ್ ಲೀಡರಾ ಅಥವಾ ಪವರ್ ಬಂದು ಬದಲಾದ ಒಬ್ಬರು ಡಿಕ್ಟೇಟರಾ? ನಿಮ್ಮ ಅನಿಸಿಕೆಗಳನ್ನ ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀವಿ. ಅಲ್ಲಿಯವರೆಗೂ ಧನ್ಯವಾದಗಳು.